ಸೊ ಕಟಕ ರಾಶಿ, ಆಮೇಲೆ ಸಿಂಹ ರಾಶಿ. ನೋಡಿ ಸಿಂಹ ರಾಶಿ ಮುಂದಿನ ರಾಶಿ ಸಿಂಹ ರಾಶಿ. ಇವತ್ತಿನ ದಿನ ಸಿಂಹ ರಾಶಿಯಲ್ಲಿ ಸೂರ್ಯ ಇದ್ದು ಜೊತೆಗೆ ಕೇತು ಇರೋದ್ರಿಂದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಾಗುತ್ತೆ. ಆದರೆ ಮೈಯಲ್ಲಿ ದೇಹದಲ್ಲಿ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುತ್ತೆ, ಉಷ್ಣಾಂಶ ಜಾಸ್ತಿ ಆಗ್ಬೋದು. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇಲ್ಲ ತಲೆನೋವು ಬರೋದು, ಇಲ್ಲ ಕಣ್ಣು ನೋವು ಬರೋದು, ಇದೆಲ್ಲ ಕೂಡ ಸಿಂಹರಾಶಿಯವ್ರಿಗೆ ಇವತ್ತಾಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ದುಡ್ಡನ್ನು ಕೂಡ, ಯಾಕಂದರೆ ಬುಧ ಮತ್ತು ಶುಕ್ರ 12ನೇ ಮನೇಲಿರ್ತಾರೆ. ಯಾಕಂದರೆ 3ನೇ ಮನೆ ಶುಕ್ರ ಮತ್ತು 2ನೇ ಮನೆ ಧನಸ್ಥಾನದ ಬುಧ 12ನೇ ಮನೆಗೆ ಬಂದಿರೋದು ಎಲ್ಲೋ ಒಂದು ಕಡೆ ದುಡ್ಡನ್ನು ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ದುಡ್ಡನ್ನು ಕಳ್ಕೊಳ್ಳೋದು ಅಂತಂದರೆ ಮೋಸ ಹೋಗ್ತೀರಾ, ನಿಮಗೆ ಗೊತ್ತಿಲ್ದಿರೇ ಏನೋ ಬೈ ಮಾಡ್ತೀರಾ, ಅದಕ್ಕೆ ಎಕ್ಸ್ಟ್ರಾ ಕೊಡೋದು, ಇನ್ನೊಂದು ಕಡೆ ಕೇಳಿದಾಗ ಕಮ್ಮಿ ಇರೋದು, ಇದು ಸಣ್ಣ ಸಣ್ಣ ರೆಮಿಡೀಸು. ಈ ರೀತಿ ದೊಡ್ಡ ಮಟ್ಟದಲ್ಲಿ ಕೂಡ ದುಡ್ಡನ್ನು ಕಳ್ಕೊಳ್ಳೋ ಅಂಥದ್ದು, ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋದು ಕೂಡ ಆಗಿರುತ್ತೆ ಸಿಂಹರಾಶಿಯವ್ರಿಗೆ. ಸೊ ಅದನ್ನು ಸ್ವಲ್ಪ ಏನಾದರೂ ತೊಗೋಬೇಕಾದ್ರೆ, ಯಾಕಂದರೆ ಮೋಸದಿಂದ ಇದು ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋದು. ಯಾರೋ ಏನೋ ನಮ್ಗೆ ಹೇಳ್ತಾರೆ, ನೈಸಾಗಿ ಮಾತಾಡ್ಬಿಡ್ತಾರೆ, ಅವ್ರಿಗೆಲ್ಲೋ ದುಡ್ಡು ಕೊಟ್ಬಿಡೋದಾಗಿರ್ಬೋದು, ಅಥವಾ ಏನೋ ತೊಗೊಳ್ಳಿ ಅಂತ. ಇವಾಗೆಲ್ಲ ವ್ಯಾಪಾರಸ್ಥರು ನೋಡಿದಿರಲ್ಲ, ಯಾಕಂದರೆ 2ನೇ ಮನೆ ಬುಧ ನಿಮಗೆ 12ನೇ ಮನೇಲಿ ಹೋದಾಗ ಏನೋ ತೊಗೊಳಕ್ಕೆ ಹೋದಾಗ ತುಂಬ ಕೇರ್ಫುಲ್ ಆಗಿರಿ, 1ಕ್ಕೆ 2 ಸತಿ ವಿಚಾರಿಸಿ, ಅದರಲ್ಲೂ ಕೂಡ ನೀವು ಮೋಸ ಹೋಗ್ಬೋದು. ಅದನ್ನು ಇವತ್ತು ನೋಡಿಕೊಂಡ್ರೆ ಚೆನ್ನಾಗಾಗುತ್ತೆ. ಸಿಂಹರಾಶಿಯವರು ಏನಿಲ್ಲ, ಸೂರ್ಯ ಅದೇ ನಿಮ್ಮ ಮನೆಯಲ್ಲೇ ಇರೋದ್ರಿಂದ, ರಾಶಿಯಲ್ಲೇ ಸೂರ್ಯ ಇರೋದ್ರಿಂದ ಸಿಂಹರಾಶಿಯವರು ಸೂರ್ಯನಿಗೆ ನಮಸ್ಕಾರ ಮಾಡ್ಬೋದು, ಅಥವಾ ಗೋಧಿಯನ್ನು ಕೂಡ ದಾನ ಮಾಡ್ಬೋದು. ಅಕಸ್ಮಾತ್ ಆಗಿಲ್ವಾ, ಗೋಧಿಯ ಪದಾರ್ಥವನ್ನು ಮಾಡಿಕೊಂಡು ನೀವೇ ಕೂಡ ತಿನ್ಬೋದು. ಯಾಕಂದರೆ ಇವತ್ತಿನ ಒಂದು ದಿನದಲ್ಲಿ ಏನೂ ಆಗಿಲ್ಲ ಅಂತಂದರೆ ಒಂದಿಡೀ ಗೋಧಿಯನ್ನು ನೀವು ಎಲ್ಲೋ ನಿಮ್ಮ ಕಡೆ ನಿಮ್ಮ ಪಕ್ಷಿಗಳಿಗೆ, ಪಾರಿವಾಳಗಳಿಗೆ ಎಲ್ಲೋ ಒಂದು ಕಡೆ ಗೋಧಿನ ಸ್ಪ್ಲಿಟ್ ಮಾಡಿದ್ರೆ ಯಾವಾಗೋ ಒಂದು ಸತಿ ಬಂದು ತಿನ್ಕೊಳ್ತವೆ. ನಿಮ್ಮ ಟೆರೆಸ್ ಮೇಲೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಒಂದಿಡೀ ಗೋಧಿಯನ್ನು ತೊಗೊಂಡೋಗಿ ಹಾಕಿ ತುಂಬ ಒಳ್ಳೆಯದಾಗುತ್ತೆ. ಗೋಧಿಯನ್ನು ತಂದು ನಿಮ್ಮ ಮನೇಲಿ ಸ್ಟಾಕ್ ಇಟ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. 1 kg 2 kg ಯಾವಾಗಲೂ ಗೋಧಿ ತಂದು ಇಟ್ಕೊಳ್ಳಿ. ಈ ಥರ ರೆಮಿಡಿ ಹೇಳಿದಾಗ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಟಿರೋಂಥ ಗೋಧಿಯನ್ನೇ ನಿಮ್ಮ ಕೈಯಾರ ಎತ್ತು ನೀವು ಹೊರಗಡೆ ಹಾಕಿದಾಗ ತುಂಬ ಚೆನ್ನಾಗಾಗುತ್ತೆ. ಮುಂದಿನ ರಾಶಿ ನೋಡಿ, ಮುಂದಿನ ರಾಶಿ ನೋಡೋಣ. ಒಬ್ರು ಕಾಲರ್ ಇದ್ದಾರೆ. ಓಕೆ, ಹಲೋ ಹಲೋ ನಮಸ್ತೆ. ನಾವು ಮೈಸೂರು ಹತ್ರ ಕಾಮನಕೆರೆ ಉಂಡಿ ಅಂತ. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮೊಮ್ಮಗು 19ನೇ ತಾರೀಕು 8ನೇ ತಿಂಗಳು 2025 ಅದ್ರದ್ದು ಭವಿಷ್ಯ ಹೆಂಗೆ ಅಂತ ಕೇಳೋಣ. ಸರಿ, ಓಕೆ. ನಿಮ್ಮ ಮೊಮ್ಮಗುವಿನ ಡೇಟ್ ಜಾತಕ ಕೇಳಬೇಕಾ ಸರ್? ಅದ್ರ ಬಗ್ಗೆ ಹೆಂಗೆ? ಈಗ 19ನೇ ತಾರೀಕು ಹುಟ್ಟಿರೋದು. 19ನೇ ತಾರೀಕು ಸೂಪರ್ ಡೇ ಇತ್ತಲ್ಲ ಸರ್, ಒಳ್ಳೆ ದಿನ ಹುಟ್ಟಿದೆ. 19ನೇ ತಾರೀಕು ಮಧ್ಯಾಹ್ನ 2 ಗಂಟೆ 50 ನಿಮಿಷದಲ್ಲಿ. 2 ಗಂಟೆ 50 ನಿಮಿಷ 2 ಗಂಟೆ 50 ನಿಮಿಷ ಮಧ್ಯಾಹ್ನನಾ? ಮಧ್ಯಾಹ್ನ. ಮಿಥುನ ರಾಶಿ ಆರಿದ್ರ ನಕ್ಷತ್ರ ಬರುತ್ತೆ. ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ವಾಲ್ಯೂಮ್ ಕಮ್ಮಿ ಇಟ್ಟು ಮಾತಾಡಿ. ಸರಿ ಮೇಡಮ್, ಹೇಳಿ. ತುಂಬ ಜಾತಕ ತುಂಬ ಚೆನ್ನಾಗಿದೆ ಸರ್. ನೋಡಿ, 3ನೇ ಮನೇಲಿ ರಾಹು, 4ನೇ ಮನೇಲಿ ಶನಿ, ಆದರೆ 7ನೇ ಮನೇಲಿ ಚಂದ್ರ ಗುರು ಶುಕ್ರ ಇರ್ತಾರೆ ನಿಮ್ಮ ಮಗುವಿಗೆ, ನಿಮ್ಮ ಮೊಮ್ಮಗುಗೆ. ಹಾಗೆ ನೋಡಿ 7, 8ರಲ್ಲಿ ಬುಧ, 9ರಲ್ಲಿ ಸೂರ್ಯ ಕೇತು, 10ರಲ್ಲಿ ಕುಜ ಇರ್ತಾರೆ. ಸೊ ನಿಮ್ಮ ಮಗು ತುಂಬ ಒಳ್ಳೆ ಒಂದು ಜಾತಕ ಟೈಮಲ್ಲಿ ಹುಟ್ಟಿದೆ. ಟೈಮ್ ಅನ್ನೋದಕ್ಕಿಂತ ಒಳ್ಳೆ ಡೇ ಅಂತ ಹೇಳ್ಬೋದು. ಆವತ್ತಿನ ದಿನ ತುಂಬ ಸ್ಪೆಷಲ್ ಅಂತ ಹೇಳ್ತಾ ಇದೆ, ತುಂಬ ಸೂಪರು. ಮತ್ತು ನೋಡಿ ಆ ಮಗುಗೆ ರಾಹು ದಶೆಯಲ್ಲಿ ಹುಟ್ಟಿರುತ್ತೆ. ಸೊ ರಾಹು ಆದಮೇಲೆ ಗುರು ದಶೆ ಬರುತ್ತೆ 2033ರಿಂದ. ಸೂಪರ್ ಅಂತ ಹೇಳ್ಬೋದು. 2030ರಿಂದ 2049ವರೆಗೂ ತುಂಬ ಟೈಮ್ ಚೆನ್ನಾಗಿದೆ. ಯಾಕಂದರೆ ಮಗು ಬಂದು ನಿಮಗೆ ಲಗ್ನ ಬಂದು ಧನುರ್ ಲಗ್ನ ಆಗಿರುತ್ತೆ. ಹಾಗಾಗಿ ರಾಶಿ ಬಂದು ಮಿಥುನ ರಾಶಿ ಆಗಿರುತ್ತೆ. ಮಗು ಜಾತಕ ಚೆನ್ನಾಗಿದೆ ಸರ್. ನೀವೇನಾದರೂ ಇಡಿಸ್ಕೊಳ್ಬೇಕು, ಇನ್ನು ಹೆಸರಿಟ್ಟಿಲ್ಲ ಅಂತಂದರೆ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಮಗು ಹುಟ್ಟಿರೋ ಡೇಟ್ಗೆ ಟ್ಯೂನ್ ಮಾಡಿಸ್ಕೊಂಡು ಹೆಸರಿಟ್ಕೊಳ್ಳಿ. ಅದರಲ್ಲೂ ತುಂಬ ಪಾಸಿಟಿವ್, ಯಾಕಂದರೆ ಜಾತಕ ತುಂಬ ಚೆನ್ನಾಗಿರೋದ್ರಿಂದ ಪಾಸಿಟಿವ್ ನೇಮ್ ಇಡಿಸ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ಮಗು ಡೆವಲಪ್ಮೆಂಟು ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಮತ್ತು ಆಸ್ತಿ ಪಾಸ್ತಿ ಎಲ್ಲ ತುಂಬ ಚೆನ್ನಾಗಿ ಕೇಳ್ಕೊಂಬಂದಿದೆ. ಮಗು ಹುಟ್ಟಿದ ಮೇಲೆ ಅವ್ರ ಮನೆಯವ್ರು ಕೂಡ ಏನಾದರೂ ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಎಲ್ಲವೂ ಸಿಕ್ಕುತ್ತೆ ಅವ್ರ ಪೇರೆಂಟ್ಸ್ಗೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಕರೆ ಕಟ್ಟಾಗಿದೆ. ಮುಂದಿನ ರಾಶಿ ನೋಡ್ತಾ ಹೋಗೋಣ. ಕನ್ಯಾ ರಾಶಿ. ಕನ್ಯಾ ರಾಶಿ ನೋಡಿ, ಮುಂದಿನ ರಾಶಿ ಕನ್ಯಾ ರಾಶಿ. ಹಲೋ, ಹಾ ಮೇಡಮ್ ಹೇಳಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಟಿವಿ ನೋಡಿ ಮಾತಾಡಬೇಡಿ, ಸ್ವಲ್ಪ ಜೋರಾಗಿ ಮಾತಾಡಿ.
ಓಕೆ, ಟಿವಿ ನೋಡಿ ಮಾತಾಡಬೇಡಿ. ಮತ್ತೆ ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಇದೆ. ಮನೆ ಬಗ್ಗೆ ಏನ್ ತೊಂದರೆ ಇದೆ ಅಮ್ಮ? ತುಂಬಾ ಕಷ್ಟ, ಏನು ಒಂದಲ್ಲ ಒಂದು ಕಷ್ಟ. ಮನೆಯವರು ಮನೆಯಲ್ಲಿ ತುಂಬಾ ಕಷ್ಟ ಮೇಡಮ್. ಕೆಲ್ಸ ಕಳ್ಕೊಂಡಿದ್ದಾರ ಏನು? ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಬಿದ್ದು ಕಾಲ್ ಪೆಟ್ ಮಾಡ್ಕೊಂಡು. ಏನ್ ರಾಶಿ ಅವ್ರದ್ದು? ಅವ್ರ ರಾಶಿ ಏನಿದೆ? ರಾಶಿ ಕನ್ಯಾ ರಾಶಿ. ಅವ್ರು ಹುಟ್ಟಿದ ಡೇಟ್ ಎಲ್ಲ ಗೊತ್ತಿಲ್ಲ. ಓಕೆ ಓಕೆ ಓಕೆ. ನೋಡಿ, ಕನ್ಯಾ ರಾಶಿಗೆ ನೇರ ಶನಿ ದೃಷ್ಟಿ, ಕುಜನ ದೃಷ್ಟಿ ನೇರ ಇರೋದ್ರಿಂದ ಈ ಥರ ಪ್ರಾಬ್ಲಮ್, ಆಕ್ಸಿಡೆಂಟ್ ಆಗೋದಿರ್ಬೋದು, ಕೆಲಸ ಕಳ್ಕೊಳ್ಳೋದಾಗಿರ್ಬೋದು, ಅಥವಾ ಜಾಗನೇ ಕಳ್ಕೊಳ್ಳೋದಾಗಿರ್ಬೋದು, ಮನೆ ಮಠ ಮಾರ್ಕೊಳ್ಳೋ ಅಂಥ ಪರಿಸ್ಥಿತಿ ತುಂಬ ಬಂದಿರುತ್ತೆ. ಯಾಕಂದರೆ ಶನಿ ದೃಷ್ಟಿ, ಕುಜನ ದೃಷ್ಟಿ ನೇರ ಇರುತ್ತೆ. ಹಾಗಾಗಿ ರಾಶಿ ಮೇಲೆ ಶನಿ ದೃಷ್ಟಿ ಬಿದ್ದಿರುತ್ತೆ. ಸೊ ಏನಿಲ್ಲ, ನೀವು ನಿಮ್ಮ ಕಷ್ಟ ಪರಿಹಾರ ಆಗಬೇಕು ಅಂತಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಮ್ಮ. ನಮ್ಮಲ್ಲಿ ಸಿಕ್ಕುವಂಥ ಒಂದು ಸ್ಟೋನನ್ನು ನಿಮ್ಮ ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಅದರಲ್ಲೂ ತುಂಬ ನಿಮ್ಮ ಕಷ್ಟ ಏನಿರುತ್ತೆ ಅದನ್ನು ದೇವ್ರ ಮನೇಲಿ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ, ಅದಕ್ಕೆ ಹಾಲು ಅಭಿಷೇಕ ಮಾಡಿ, ನೀರಲ್ಲಿ ಅಭಿಷೇಕ ಮಾಡಿ. ಖಂಡಿತವಾಗ್ಲೂ ನೀವೇನು ನಿಮ್ಮ ಕಷ್ಟ ಪರಿಹಾರ ಆಗ್ತಾ ಹೋಗುತ್ತೆ. ಫೈನಾನ್ಸ್ ಪ್ರಾಬ್ಲಮ್ ಅಂತಂದರೆ ನಾವು ಕೊಡುವಂತಹ ಫೈನಾನ್ಸ್ ಸ್ಟೋನನ್ನು ಖಂಡಿತವಾಗ್ಲೂ ನೀವು ಮನೇಲಿ ಇಟ್ಕೊಂಡ್ರೆ ಎಲ್ಲೋ ಒಂದು ಕಡೆ ನಿಮಗೆ ಬ್ಲಾಕ್ ಆಗಿರೋ ಅಮೌಂಟ್ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸ ಹುಡ್ಕೊಂಡು ಬರುತ್ತೆ, ಕೆಲಸದಿಂದ ಅಲ್ಪ ಸ್ವಲ್ಪ ನೀವು ಕೋರ್ಕೊಳ್ತೀರಾ ಅಂತ ಹೇಳ್ತೀನಿ. ನಮ್ಮ ನಂಬರ್ಗೆ ಕರೆ ಮಾಡಿ, ಅದಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಖಂಡಿತ ಒಳ್ಳೇದಾಗತ್ತೆ ನಿಮಗೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು ಸುಮಿತ್ರಾ ಅಂತ. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ. 26/6/76. 26/6/1976. ಓಕೆ. ಹುಟ್ಟಿದ ಸಮಯ, ಟೈಮ್ ಹೇಳಿ. ಸಮಯ ಸರಿಯಾಗಿ ಗೊತ್ತಿಲ್ಲ. ಮಂಗಳವಾರ 10:15 ಅಂತ ನಮ್ಮ ತಾಯಿಯವ್ರು ಹೇಳಿದ್ರು. ಅವ್ರು ಇವಾಗಿಲ್ಲ. ಬೆಳಗ್ಗೆನ ರಾತ್ರಿನ? ಬೆಳಿಗ್ಗೆ 10:15. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಮೇಡಮ್ ನೀವು ಹೇಳಿ ಡೇಟ್. ನಮಸ್ತೆ ಮೇಡಮ್, ನೀವು ಹೇಳಿ ಡೇಟ್ಗೆ ಮಂಗಳವಾರ ಬರ್ತಿಲ್ಲ, ಶನಿವಾರ ಬರ್ತಿದೆ. 26ನೇ ತಾರೀಕು ಜೂನು 1976 ಶನಿವಾರ ಬರುತ್ತೆ. ಓಕೆ, ನಿಮ್ಮ ಡೇಟು ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ನಿಮ್ಮ ರಾಶಿ ಯಾವುದಿದೆ ಗೊತ್ತಿದೆಯಾ ನಿಮಗೆ? ರಾಶಿ ಯಾವುದು? ಕುಂಭ ರಾಶಿ ಅಂತ ಹೇಳ್ತಾರೆ ಮೇಡಮ್. ನೋಡಿ, ಕುಂಭರಾಶಿಯವ್ರಿಗೆ ನಕ್ಷತ್ರ. ಓಕೆ. ಕುಂಭರಾಶಿಯವ್ರಿಗೆ ಟೈಮು ಚೆನ್ನಾಗಿದೆ, ಆದರೆ ಎಲ್ಲೋ ಒಂದು ಕಡೆ, ಯಾಕಂದರೆ ಕುಂಭರಾಶಿಯವ್ರಿಗೆ ನೋಡಿ, ಕುಜ 6, 7, 8ನೇ ಮನೆಗೆ ಬಂದುಬಿಟ್ಟಿರ್ತಾನೆ. 8ನೇ ಮನೇಲಿ ಕುಜ ಇರೋದ್ರಿಂದ ಎಲ್ಲೋ ಒಂದು ಕಡೆ ಕಿರಿಕಿರಿ, ಜಗಳ, ಏನೇ ಕೆಲಸ ಮಾಡೋಕ್ಕೋದ್ರೂ ಸ್ವಲ್ಪ ಅಪ್ಸೆಟ್ ಆಗ್ತಾ ಇರುತ್ತೆ. ಮತ್ತು ಕೋರ್ಟು ಕೇಸು ಯಾವುದಾದ್ರೂ ಹಳೇದಿದ್ರೆ ಅದು ರಿವೀಲ್ ಆಗೋದಿರ್ಬೋದು. ಮನೆಯಲ್ಲಿ ಗಂಡ ಹೆಂಡತಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಯಾಕಂದರೆ ರಾಹು ರಾಶಿಯಲ್ಲೇ ಇರೋದ್ರಿಂದ ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಮತ್ತು ನೀವು ಅದಕ್ಕೆ ಅಂತ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಮೇನ್ ಪ್ರಾಬ್ಲಮ್ ಏನು ಹೇಳಿ, ಸಮಸ್ಯೆ? ಅದು ಮನೆಯಲ್ಲಿ ಸ್ವಲ್ಪ ತೊಂದರೆ ಇದೆ. ಏನೇ ಕೆಲಸ ಮಾಡಿದ್ರು ಕೈ ಬಾಯಿ ಅಂತ ಇಲ್ಲ. ದುಡ್ಡು ಸ್ವಲ್ಪ ಪ್ರಾಬ್ಲಮ್. ಕೆಲ್ಸದ ಕಡೆ ಹೋದ್ರೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕೇಳಿದೆ. ನೀವು ಕೆಲಸ ಮಾಡ್ತಾ ಇದ್ದೀರಾ? ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಇವಾಗ ಅವ್ರು ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿಲ್ದಿರಂಗಾಗಿ ಕೆಲಸ ಬಿಟ್ಟೆ. ಕೆಲಸ ಬಿಟ್ಟಿದ್ದೀರಾ? ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಕೇಳಬೇಕಾಗಿತ್ತು. ಕೆಲಸ ಸಿಕ್ಕತ್ತೆ. ನೀವೇನಿಲ್ಲಮ್ಮ, ನಮ್ಮ ನಂಬರ್ಗೆ ಕರೆ ಮಾಡಿ. ನೀವೆಲ್ಲೇ ಇದ್ರೂ ಆನ್ಲೈನ್ ಮುಖಾಂತರ ಕೂಡ ನೀವು ತಗೊಳ್ಬೋದು. ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಸಿಕ್ಕತ್ತೆ, ಈ ಥರ ಕೈಗೆ ಹಾಕೊಳ್ಳೋವಂಥ ಬ್ರೇಸ್ಲೆಟ್ಟು. ನಿಮ್ಮ ಕೆಲಸಕ್ಕೆ, ಕಾರ್ಯಕ್ಕೆ, ನಿಮ್ಮ ಮೇಯ್ನು ನಿಮ್ಮ ಮನೆ ತೊಂದರೆಗೆ ಒಂದು ಸಣ್ಣ ಒಂದು ಸ್ಟೋನ್ ಕೊಡ್ತೀವಿ. ಅದನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವೇನು ಹೇಳಿದ್ದೀರಾ, ಈ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ. ಈ ಬ್ರೇಸ್ಲೆಟ್ ನೀವು ಕೈಗೆ ಹಾಕ್ಕೊಂಡಿದ್ದೆ ಆಗಿದ್ದಲ್ಲಿ ಯಾವುದಾದ್ರೂ ಒಂದು ಕೆಲಸ, ನಿಮಗೆ ಒಂದು ಸಣ್ಣ ಪುಟ್ಟ ಕೆಲಸ ಕೂಡ ನಿಮಗೆ ಸಿಕ್ಕುತ್ತೆ. ಅದರಿಂದ ಎಲ್ಲೋ ಸ್ವಲ್ಪ ನಿಮಗೆ ನೀಡಾಗುತ್ತೆ, ಅದರಿಂದ ನಿರಾಳ ಆಗ್ತೀರಾ. ಹಾಗೆ ನೋಡಿ, ನಿಮ್ಮ ಮನೆಯಲ್ಲಿ ವಾಸ್ತುಗೆ ಒಂದು ಸ್ಟೋನ್ ಕೊಡ್ತೀನಿ. ವಾಸ್ತುಗೋಸ್ಕರ ಸ್ಟೋನ್ ಇಟ್ಕೊಳ್ಳಿ. ಯಾಕಂದರೆ ನೀವು ಹೇಳ್ತಿರೋ ಪ್ರಕಾರ ನೋಡಿದಾಗ ಎಲ್ಲೋ ಒಂದು ಕಡೆ ನಿಮ್ಮ ಮನೆಯಲ್ಲಿ ವಾಸ್ತು ಚೆನ್ನಾಗಿಲ್ಲ ಅನಿಸುತ್ತೆ. ಎಲ್ಲ ಪ್ರಾಬ್ಲಮ್ಮು ಒಂದೇ ಸತಿ ಬಂದಿದೆ ಅಂದರೆ ನಿಮ್ಮ ಜಾತಕ ಕೂಡ ವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಟೈಮು, ಡೇಟ್ ಆಫ್ ಬರ್ತು ಇದಕ್ಕೆ ಮ್ಯಾಚ್ ಆಗ್ತಿಲ್ಲ ಇಲ್ವಾ, ನೀವೇನಾದರೂ ಒಂದು ಟೈಮು, ಡೇಟ್ ಆಫ್ ಬರ್ತ್ ಅಂದರೆ ತೊಗೊಳ್ಬೋದು. ಅಥವಾ ನಿಮ್ಮ ಮನೇಲಿ ನಿಮ್ಮ ಮಕ್ಕಳದು ಡೇಟ್ ಆಫ್ ಬರ್ತ್ ಕೊಟ್ಟು ಅವ್ರ ಮೂಲಕ ಕೂಡ ನಿಮ್ಮ ಒಂದು ಭವಿಷ್ಯವನ್ನು ತಿಳ್ಕೊಳ್ಬೋದು. ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ.
ಮಾಡಿ ನೀವು ನಮ್ಮ ಸಂಸ್ಥೆ ಕರೆ ಮಾಡಿ ಮತ್ತು ನಿಮ್ಮ ಒಂದು ಜಾತಕವನ್ನು ತೋರಿಸ್ಕೊಳ್ಳಿ, ಇಲ್ಲ ನಿಮ್ಮ ಮಕ್ಕಳ ಜಾತಕವನ್ನು ತೋರಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಗೆ ಏನು ಬೇಕು ಪರಿಹಾರವಾಗಿ ನಾವು ಕೊಡುವಂಥ ಸ್ಟೋನ್ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಕೆಲಸ ಫಸ್ಟ್ ನೀವು ಕೆಲಸಕ್ಕೋಸ್ಕರ ತೊಗೊಳ್ಳಿ, ಕೆಲಸ ಸಿಕ್ಕತ್ತೆ ನಿಮಗೆ.